ಹಾಯ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಸಿಂಗಲ್ ಕ್ರೋಶಾ ಡಿಸೈನ್. ಬೇಕಾಗಿರೋದು 2 ದಾರ, ಸ್ಯಾರಿ ಕಲರ್ ಮತ್ತು ಕ್ರೋಶಾ 10 ನಂಬರ್, ಬೀಡ್ಸು. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗೆ ಮಾಡೋದು, ಫಸ್ಟಿಗೆ 6 ಎಳೆ ದಾರ ತಗೋಬೇಕು. 6 ಎಳೆ ದಾರನ ಒಂದು ಸಾರಿ ನಾಟ್ ಹಾಕೊಂಡಿರಬೇಕು. ಅದನ್ನು ನಾಟ್ ಹಾಕ್ಕೊಂಡು ಸ್ಯಾರಿ ಪಲ್ಲು ತಗೊಂಡು ಅಲ್ಲಿಗೆ ಒಂದು ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ನೋಡಿ, ನಾವು ಫಸ್ಟು ಈ ಥರ ಕೈಗೆ ದಾರ ನುಡ್ಕೊಂಡಿರಬೇಕು. ನಾಟ್ ಹಾಕ್ಕೊಂಡು ಒಂದು ಬೀಡ್ಸ್ ಹಾಕೋಬೇಕು. ಬೀಡ್ಸ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕೋಬೇಕು. ಸಿಂಗಲ್ ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಒಂದು ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಮತ್ತು 4 ಚೈನ್ ಹಾಕೋಬೇಕು. 4 ಚೈನ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ನೋಡಿ, ಈ ಥರ ದಾರ ನಮಗೆ ಫ್ರೀ ಇರಬೇಕು. ಹಿಂಗೆ ಎಳೆದ್ರೆ ದಾರ ಬರಬೇಕು. ಆ ಥರ ಫ್ರೀ ಇದ್ದರೆ ಇದು ಈಸಿಯಾಗಿ ಬರುತ್ತೆ. ಮತ್ತು ಒಂದು ಬೀಡ್ಸು, ಒಂದು ಚೈನು, ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ ಮತ್ತು 4 ಚೈನು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ನಾಟು ಮತ್ತು ಬೀಡ್ಸು. ಈ ಡಿಸೈನ್ ಬಂದು ಸಿಂಪಲ್ ಆಗಿದೆ ಫ್ರೆಂಡ್ಸ್. ಇದೇ ಥರ ಕೊನೆಗಂಟು ನಾವು ಒಂದು ಬೀಡ್ಸು, ಒಂದು ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರೋಶಾ ಮತ್ತು 4 ಚೈನು ಮತ್ತು ಸಿಂಗಲ್ ಕ್ರೋಶಾ. ಇದೇ ಥರ ಸ್ಯಾರಿ ಫುಲ್ಲು ಇದು ಸೆರಗು ಪೂರ್ತಿ ಹಾಕ್ಕೊಂಡು ಬರಬೇಕು. ಏನಿಲ್ಲ, ಇದು ತುಂಬ ಈಸಿ. ಸ್ವಲ್ಪ ತಾಳ್ಮೆಯಿಂದ ಕಲಿಬೇಕು ಅಷ್ಟೇ. ಇದು ತುಂಬ ಈಸಿ ಕೂಡ, ಹಂಗೆ ಲುಕ್ಕಾಗೂ ಕೂಡ ಕಾಣಿಸುತ್ತೆ. ನೋಡಿ, ಈ ಥರ ಬರುತ್ತೆ ಫುಲ್ಲು. ಹೋಗಿ ಬಂದು ಇದನ್ನು ನಾವು 130 ಎಳೆ ಕುಚ್ಚು ದಾರ ತೊಗೋಬೇಕು. ಇದನ್ನು ನಾವು ಎಕ್ಸಾಮ್ ಪ್ಯಾಡ್ಗೆ ನುಡ್ಕೊಂಡಿರ್ತೀವಿ. ಅದನ್ನು 65 ಎಳೆ ನುಡ್ಕೊಂಡು 65 ಡಬಲ್ ಮಾಡಿದ್ರೆ 130 ಎಳೆ ಆಗುತ್ತೆ. 130 ಎಳೆ ದಾರ ತಗೊಂಡು ಈ ಥರ ನಾವೇನು 4 ಚೈನ್ ಹಾಕಿದ್ದೀವಿ ಆ ಚೈನ್ ಮಧ್ಯಕ್ಕೆ ನಾವು ಈ ಥರ ಕುಚ್ಚು ಹಾಕೋಬೇಕು. ಅದಕ್ಕೆ ಬಂದು ಜರಿ ದಾರದಲ್ಲಿ ನಾಟ್ ಹಾಕೋಬೇಕು, ಗಂಟು ಹಾಕೋಬೇಕು. ಆ ಗಂಟು ಬಂದು 4 ರಿಂದ 5 ಸುತ್ತು ಗಂಟು ಬರಬೇಕು. ಹಂಗೆ ಬಂದರೆ ಅದು ಟೈಟಾಗಿ ಕುತ್ಕೊಳ್ಳುತ್ತೆ. ಇಲ್ಲಾಂದರೆ ಅದು ಜಾರಿ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಅದು ಜಾರಿ ಎಲ್ಲ ದಾರ ಉದುರೋಗ್ಬಿಡ್ತಿದೆ. ಅದರಿಂದ 4 ರಿಂದ 5 ಸಾರಿ ನಾವು ಗಂಟು ಹಾಕೋಬೇಕು. ನೋಡಿ, ನಾವು ಈ ಥರ ಗಂಟು ನಾಟು ಈ ಥರ ಹಿಂಗೆ ಹಾಕಿದ್ರೆ ಗಂಟು ಭದ್ರ ಕೂರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಸೀರೆ ಬಂದು 2 ಕಲರ್ ಇರೋದ್ರಿಂದ ನಾನು ಡಬಲ್ ಕಲರ್ ದಾರದಲ್ಲಿ ಕುಚ್ಚಾಕ್ತಾಯಿದ್ದೀನಿ. 2 ಸ್ಯಾರಿ ಕಲರು, 2 ಪಲ್ಲು ಕಲರು. ತುಂಬಾ ಚೆನ್ನಾಗಿ ಬಂದಿದೆ ಇದು. ನೋಡಿ, ಕಂಪ್ಲೀಟ್ ಆಯಿತು. ಈ ಥರ ಎಲ್ಲ ಮಾಡಿ ಲಾಸ್ಟಲ್ಲಿ ನಾವು ಏನು ಜರಿ ಹಾಕಿದ್ದೀವಿ ಅಲ್ಲಿಗೆ ಈ ಗಮ್ನ ನಾವು ಹಾಕಬೇಕು. ಅದು ಗಂಟು ಜಾರಲ್ಲ ಅಂತ. ಥ್ಯಾಂಕ್ ಯು.